ಬಹುನಿರೀಕ್ಷಿತ 2025ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಇನ್ನೇನು ಕೇವಲ 1 ತಿಂಗಳು ಮಾತ್ರ ಬಾಕಿ ಇದೆ. ಐಪಿಎಲ್ ಮೆಗಾ ಹರಾಜು ಬೆನ್ನಲ್ಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಈ ಸೀಸನ್ನಲ್ಲಿ ಲೀಡ್ ಮಾಡೋದು ಯಾರು ಅನ್ನೋ ಚರ್ಚೆ ಜೋರಾಗಿತ್ತು. ಕ್ಯಾಪ್ಟನ್ಸಿ ರೇಸ್ನಲ್ಲಿ ಸ್ಟಾರ್ ಪ್ಲೇಯರ್ ವಿರಾಟ್ ಕೊಹ್ಲಿ ಸೇರಿದಂತೆ ಹಲವು ಹೆಸರುಗಳು ಕೇಳಿ ಬಂದಿದ್ದವು. ಇದರ ಮಧ್ಯೆ ಆರ್ಸಿಬಿ ಅಚ್ಚರಿ ನಿರ್ಧಾರವೊಂದನ್ನು ಕೈಗೊಂಡಿದೆ. ಆರ್ಸಿಬಿ ತಂಡದ ಕ್ಯಾಪ್ಟನ್ ಆಗಿ ಸ್ಟಾರ್ ಪ್ಲೇಯರ್ ರಜತ್ ಪಾಟಿದಾರ್ ಆಯ್ಕೆಯಾಗಿದ್ದಾರೆ. ಆರ್ಸಿಬಿ ಈ ಬಾರಿ ಹೊಸ ತಂಡದೊಂದಿಗೆ ಕಣಕ್ಕಿಳಿಯುತ್ತಿದೆ. 2025ರ ತಂಡದಲ್ಲಿ ಕೊಹ್ಲಿ, ರಜತ್ ಹೊರತು ಉಳಿದ ಎಲ್ಲ ಹೊಸ ಆಟಗಾರರೊಂದಿಗೆ ಕಪ್ ಗೆದ್ದು ಹೊಸ ಅಧ್ಯಾಯ ಶುರು ಮಾಡಲು ಆರ್ಸಿಬಿ ಮುಂದಾಗಿದೆ. ಇದಕ್ಕಾಗಿ ಹೊಸ ಕ್ಯಾಪ್ಟನ್ ಮೊರೆ ಹೋಗಿದೆ ಆರ್ಸಿಬಿ. ಹೊಸ ಕ್ಯಾಪ್ಟನ್ ಘೋಷಣೆ ಮಾಡಿರೋ ಆರ್ಸಿಬಿ ತಂಡ ಭವಿಷ್ಯದ ದೃಷ್ಟಿಯಿಂದ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ವಿರಾಟ್ ಅವರಿಗೆ ಈಗ 37 ವರ್ಷ, ರಜತ್ಗೆ ಕೇವಲ 31 ವರ್ಷ. ಕೊಹ್ಲಿಗಿಂತಲೂ ಹೆಚ್ಚಿನ ವರ್ಷ ರಜತ್ ಆರ್ಸಿಬಿ ತಂಡವನ್ನು ಲೀಡ್ ಮಾಡಬಹುದು. ಕೊಹ್ಲಿ ಇನ್ನು 3 ವರ್ಷ ಆಡಲಿದ್ದು, ಅಷ್ಟರೊಳಗೆ ರಜತ್ ಅವರನ್ನು ಒಳ್ಳೆಯ ಕ್ಯಾಪ್ಟನ್ ಆಗಿ ರೆಡಿ ಮಾಡಬೇಕೆಂದು ಆರ್ಸಿಬಿ ಪ್ಲಾನ್ ಮಾಡಿದೆ. ಕೊಹ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಹಲವು ವರ್ಷಗಳ ಕಾಲ ಆರ್ಸಿಬಿಯನ್ನು ಲೀಡ್ ಮಾಡಿದ್ದಾರೆ. ಇವರ ಕ್ಯಾಪ್ಟನ್ಸಿಯಲ್ಲಿ ಆರ್ಸಿಬಿ ಹಲವು ಬಾರಿ ಫೈನಲ್ ಪ್ರವೇಶಿಸಿದೆ. ಕೊಹ್ಲಿ ನಂತರ ಆರ್ಸಿಬಿಗೆ ಒಬ್ಬ ಲೀಡರ್ ಬೇಕು, ಅದು ಯುವಕರೇ ಆಗಿರಬೇಕು. ಈ ದೃಷ್ಟಿಯಿಂದಲೇ ಆರ್ಸಿಬಿ ಮಹತ್ವದ ನಿರ್ಧಾರಕ್ಕೆ ಬಂದಿದೆ.